ಮಂಡೇ ಮಾರ್ನಿಂಗ್ ಆ್ಯಕ್ಚುಲಿ ನಾನು ಮತ್ತು ನನ್ನ ನೇಬರು ವಾಕಿಂಗ್ ಹೋಗಬೇಕು ಅಂತ ಶುರು ಮಾಡ್ಕೊಂಡಾಗಿಂದ 6 ಗಂಟೆಗೆ ಎದ್ದೇಳೋದಕ್ಕೆ ಯಾವುದೇ ರೀತಿ ತೊಂದರೆಗಳಾಗ್ತಾ ಇರಲಿಲ್ಲ. ಅಚ್ಚುಕಟ್ಟಾಗಿ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗಿ ಬೇಗ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲನೂ ಕ್ಲಿಯರ್ ಮಾಡಿ ಇಟ್ಬಿಡ್ತಾ ಇದ್ವಿ. ಬಟ್ ಒಂದೆರಡು ದಿನದಿಂದ ಅದು ಮಿಸ್ ಆಗಿ ಹೋಗಿದ್ರಿಂದ ಇವತ್ತು ನಾನು ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡ್ರೂ ಎದ್ದೇಳೋಕ್ಕಾಗ್ತಾ ಇಲ್ಲ. 6:45ಗೆ ಎದ್ದೇಳೋದಕ್ಕೂ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಸೊ ನಾವು ಮಾಡ್ಕೊಳ್ಳೋ ಅಭ್ಯಾಸ ಒಂದೆರಡು ದಿನ ಕಟ್ಟಾಗ್ಬಿಟ್ರೆ ನಾವು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಇವತ್ತು ಅರ್ಥ ಆಯಿತು. ಸೊ ನಂಗೆ 6 ಗಂಟೆಗೆ ಎದ್ರೂ ಯಾವುದೇ ರೀತಿ ಚಳಿ ಥರ ಫೀಲ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತು 6:45 ಗಂಟೆ ಲೇಟಾಗಿ ಎದ್ದಿದ್ದೀನಿ. ಬಟ್ ಆದರೂ ಚಳಿ ಚಳಿ ಫೀಲ್ ಆಗ್ತಾಯಿತ್ತು. ಸೊ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ 6:45ಗೆ ಎದ್ದು ಕಸ ಹೊಡೆದು ಮನೆ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಎಲ್ಲ ಮಾಡಿಕೊಂಡು ನೀರು ಇನ್ನೊಂದು ಸ್ವಲ್ಪ ಬಿಸಿ ಆಗೋದಿತ್ತು. ಅಷ್ಟರಲ್ಲಿ ಒಂದು ಸ್ವಲ್ಪ ಗ್ರೀನ್ ಟೀ ಇಟ್ಕೊ ಕುಡಿಯೋಣ ಅಂತ ಗ್ರೀನ್ ಟೀನೂ ಇಟ್ಕೊಂಡು ಕುಡಿದ್ಬಿಟ್ಟು ಸ್ನಾನ ಮಾಡಿ ನಾನು ಆ್ಯಕ್ಚುಲಿ ಶನಿವಾರನೇ ದೇವ್ರದ್ದು ಪೂಜೆ ಸಾಮಾನುಗಳೇನಿರುತ್ತೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಇವತ್ತು ಬೇಗ ದೀಪ ಹಚ್ಚೋದಕ್ಕೆ ಹೆಲ್ಪ್ ಆಯಿತು. ದೀಪ ಎಲ್ಲ ಹಚ್ಚಾದ್ಮೇಲೆ ತಿಂಡಿಗೆ ಬಂದು ಶಾವಿಗೆ ಉಪ್ಪಿಟ್ಟು ಥರ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇನ್ನು ನನಗೆ ಬಂದು ಒಂದು ಸ್ವಲ್ಪ ಓಟ್ಸ್ ಮತ್ತು ಚಿಯಾ ಸೀಡ್ಸ್, ಹನಿ ಮತ್ತು ನಾರ್ಮಲ್ ಮಿಲ್ಕ್ನ ಹಾಕಿ ಸೋಕ್ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ, ಓವರ್ನೈಟ್ ಇಟ್ಟಿದ್ದೆ. ಅದಕ್ಕೆ ಇವತ್ತು ಸ್ವಲ್ಪ ಬನಾನಾ, ಆ್ಯಪಲ್ಲು, ಪೊಮೊಗ್ರಾನೇಟ್ಸು ಅದೆಲ್ಲ ಹಾಕ್ಕೊಂಡಿದ್ದೆ. ಇದಕ್ಕೆ ಹನಿನ ಬಿಟ್ಟರೆ ಯಾವುದೇ ರೀತಿ ಶುಗರ್ನ ಆ್ಯಡ್ ಮಾಡಿಲ್ಲ. ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.